ದೇವೇಗೌಡರನ್ನ ಭೇಟಿಯಾಗಿದ್ರಿ, ಏನೇನು ಚರ್ಚೆ ಆಯಿತು ಸರ್? ಈಗ ನಿಮಗೆ ಕೋಲಾರದಲ್ಲಿ ಈಗ ಸೀಟ್ ಇಲ್ಲ ಅನ್ನುವಂಥದ್ದು JDSಗೆ ಬಿಟ್ಕೊಟ್ಟಾಗಿದೆ ಅನ್ನುವಂಥದ್ದು ಅಧಿಕೃತವಾಗಿ ಘೋಷಣೆ ಆಗಿದೆ. ಇದಕ್ಕೆ ಏನು ಹೇಳ್ತೀರಿ ಸರ್? ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀರಿ. ನಮ್ಮ ಉದ್ದೇಶ ಇಷ್ಟೇ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೂ ಪ್ರಧಾನಮಂತ್ರಿ ಆಗಬೇಕು. ಕೋಲಾರ ಲೋಕಸಭಾ ಕ್ಷೇತ್ರ JDS ಬಿಟ್ಕೊಟ್ಟಿದೆ ಅಂತ ಗೊತ್ತಾದ ಮೇಲೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಯಾವ ರೀತಿ ನಾವು ಸೋಲಿಸಬೇಕು, ಏನು ಮಾಡಬೇಕು ಅಂಥೇಳಿ ಮಾತಾಡೋ ಒಂದು ಉದ್ದೇಶದಿಂದ ಈಗ ಬಂದು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಅವ್ರನ್ನ ಭೇಟಿ ಮಾಡಿದೆ. ಅವರು ಕಾವೇರಿ ಇಶ್ಯೂ ಬಗ್ಗೆ ಮಾತಾಡೋಕ್ಕೆ, ಅದರದ್ದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂಥೇಳಿ, ನಾನು ಡೆಲ್ಲಿಯಲ್ಲೇ ಇದ್ನಲ್ಲ ಅಂಥೇಳಿ ಒಂದು ಸೌಹಾರ್ದಯುತವಾದಂಥ ಒಂದು ಭೇಟಿ ಆಯಿತು. ನಮ್ಮ ಉದ್ದೇಶ ಏನು, ನಾವು NDA ಮೈತ್ರಿಕೂಟದ ಮಿತ್ರ ಪಕ್ಷ ಆದಂಥ JDS ಜೊತೆ ನಾವೆಲ್ಲ ಒಟ್ಟಿಗೆ ಸೇರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸೋಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಜಿಯವರು, ಯಡಿಯೂರಪ್ಪ ಅವರು, ಅಶೋಕಣ್ಣವರು, ಬೊಮ್ಮಾಯಿರವರು, ಎಲ್ಲ ನಮ್ಮ ಪಕ್ಷದ ಜೋಶಿ ಸಾಹೇಬರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ನಾಯಕರೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೋಲಾರ ಬಗ್ಗೆ ಏನೇನು ಮಾಡಬೇಕು, ಯಾವ ಥರ ಅಂತೇಳಿ ಅವರ ಸಲಹೆಗಳನ್ನು ಮತ್ತು ನಾವು ಅಲ್ಲಿ ಏನು ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ದೇವೇಗೌಡರನ್ನ ಭೇಟಿಯಾಗಿದ್ರಿ, ಏನೇನು ಚರ್ಚೆ ಆಯಿತು ಸರ್? ಈಗ ನಿಮಗೆ ಕೋಲಾರದಲ್ಲಿ ಈಗ ಸೀಟ್ ಇಲ್ಲ ಅನ್ನುವಂಥದ್ದು JDSಗೆ ಬಿಟ್ಕೊಟ್ಟಾಗಿದೆ ಅನ್ನುವಂಥದ್ದು ಅಧಿಕೃತವಾಗಿ ಘೋಷಣೆ ಆಗಿದೆ. ಇದಕ್ಕೆ ಏನು ಹೇಳ್ತೀರಿ ಸರ್? ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀರಿ. ನಮ್ಮ ಉದ್ದೇಶ ಇಷ್ಟೇ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೂ ಪ್ರಧಾನಮಂತ್ರಿ ಆಗಬೇಕು. ಕೋಲಾರ ಲೋಕಸಭಾ ಕ್ಷೇತ್ರ JDS ಬಿಟ್ಕೊಟ್ಟಿದೆ ಅಂತ ಗೊತ್ತಾದ ಮೇಲೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಯಾವ ರೀತಿ ನಾವು ಸೋಲಿಸಬೇಕು, ಏನು ಮಾಡಬೇಕು ಅಂಥೇಳಿ ಮಾತಾಡೋ ಒಂದು ಉದ್ದೇಶದಿಂದ ಈಗ ಬಂದು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಅವ್ರನ್ನ ಭೇಟಿ ಮಾಡಿದೆ. ಅವರು ಕಾವೇರಿ ಇಶ್ಯೂ ಬಗ್ಗೆ ಮಾತಾಡೋಕ್ಕೆ, ಅದರದ್ದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂಥೇಳಿ, ನಾನು ಡೆಲ್ಲಿಯಲ್ಲೇ ಇದ್ನಲ್ಲ ಅಂಥೇಳಿ ಒಂದು ಸೌಹಾರ್ದಯುತವಾದಂಥ ಒಂದು ಭೇಟಿ ಆಯಿತು. ನಮ್ಮ ಉದ್ದೇಶ ಏನು, ನಾವು NDA ಮೈತ್ರಿಕೂಟದ ಮಿತ್ರ ಪಕ್ಷ ಆದಂಥ JDS ಜೊತೆ ನಾವೆಲ್ಲ ಒಟ್ಟಿಗೆ ಸೇರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸೋಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಜಿಯವರು, ಯಡಿಯೂರಪ್ಪ ಅವರು, ಅಶೋಕಣ್ಣವರು, ಬೊಮ್ಮಾಯಿರವರು, ಎಲ್ಲ ನಮ್ಮ ಪಕ್ಷದ ಜೋಶಿ ಸಾಹೇಬರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ನಾಯಕರೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೋಲಾರ ಬಗ್ಗೆ ಏನೇನು ಮಾಡಬೇಕು, ಯಾವ ಥರ ಅಂತೇಳಿ ಅವರ ಸಲಹೆಗಳನ್ನು ಮತ್ತು ನಾವು ಅಲ್ಲಿ ಏನು ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.